ಅಂತ ಸ್ಟೂಡೆಂಟ್ಸ್ ಹೇಳ್ತಾ ಇದ್ದಾರೆ. ಹಿಜಾಬ್ನ ಪರವಾಗಿ ವಾದವನ್ನ ಮಾಡ್ತಾ ಇರುವಂಥದ್ದು. ಕಾಲೇಜು ಆಡಳಿತ ಮಂಡಳಿ ನೈಟ್ ಅಂಡ್ ನೈಟೇ ನೋಟಿಸ್ ಅನ್ನ ಕೊಟ್ಟಿದೆ, ಆದೇಶವನ್ನ ಮಾಡಿದೆ. ಹಿಜಾಬ್ ಅನ್ನ ಧರಿಸ್ಕೊಂಡು ಕಾಲೇಜ್ನ ಒಳಗಡೆ ತರಗತಿ ಒಳಗಡೆ ಕೂರಂಗಿಲ್ಲ ಅಂತ. ಹಿಜಾಬ್ ಹಠಕ್ಕೆ ಬಿದ್ದಂತ ಮುಸ್ಲಿಂ ಸ್ಟೂಡೆಂಟ್ಸ್ಗಳು ಏನ್ ಹೇಳಿದ್ರು ಹಾಗಾದ್ರೆ? ಆ ಆದೇಶ ಕೊಟ್ಟಾದ ನಂತರ, ಆದೇಶ ಮಾಡಾದ ನಂತರನೂ ಕೂಡ ಕಾಲೇಜು ಆಡಳಿತ ಮಂಡಳಿ ಆದೇಶ ಮಾಡಿದೆ ತರಗತಿ ಒಳಗಡೆ ಹಿಜಾಬ್ ಹಾಕೊಂಡು ಕೂರಂಗಿಲ್ಲ ಅಂತ. ಇದಾದ ನಂತರ ಆ ಹಿಜಾಬ್ನ ಧರಿಸ್ಕೊಂಡು ಬರ್ತಾ ಇದ್ದಲ್ವ ವಿದ್ಯಾರ್ಥಿನಿಯರು, ಅವ್ರು ಮಾತನಾಡಿದ್ದಾರೆ. ಅವ್ರು ಏನ್ ಮಾತನಾಡಿದ್ದಾರೆ ನೋಡೋಣ. ಕಾಲೇಜು ಆಡಳಿತ ಮಂಡಳಿ ಯಾವಾಗ ಹಿಜಾಬ್ನ ವಿರುದ್ಧವಾಗಿ ಸ್ಟೂಡೆಂಟ್ಸ್ಗಳು ಪ್ರತಿಭಟನೆಯನ್ನ ಶುರು ಮಾಡಿದ್ರು, ಆವಾಗ ನೈಟ್ ಅಂಡ್ ನೈಟೇ ಆದೇಶವನ್ನ ಮಾಡುತ್ತೆ. ಯಾವುದೇ ಕಾರಣಕ್ಕೂ ತರಗತಿ ಒಳಗಡೆ ಹಿಜಾಬ್ ಅನ್ನ ಧರಿಸ್ಕೊಂಡು ಕೂರಂಗಿಲ್ಲ ಅಂತ. ಕೋರ್ಟ್ನ ಆದೇಶ ಏನಿದೆ ಅದನ್ನ ನಾವು ನಮ್ಮ ಕಾಲೇಜ್ನಲ್ಲೂ ಕೂಡ ಪಾಲನೆ ಮಾಡಬೇಕಾಗಿದೆ ಅಂತ ಆದೇಶ ಮಾಡ್ತಿದ್ದ ಹಾಗೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಜಾಬ್ ಅನ್ನ ಧರಿಸ್ತಾ ಇದ್ದಂತ ವಿದ್ಯಾರ್ಥಿನಿಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೈಕೋರ್ಟ್ ತೀರ್ಪೇ ಕೊಟ್ಟಿಲ್ಲ ಡಿಗ್ರಿ ಕಾಲೇಜ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದು PUC SSLC ವಿದ್ಯಾರ್ಥಿಗಳಿಗೆ, ಆ ಕಾಲೇಜುಗಳಿಗೆ ಮಾತ್ರ ಅನ್ವಯ ಆಗುತ್ತೆ, ಡಿಗ್ರಿ ಕಾಲೇಜ್ಗಲ್ಲ ಅಂತ ಅವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಕೊಂಡು ಕೂತ್ಕೊಂಡ್ರು. ಇದು ಮತ್ತೊಂದು ರೀತಿಯಾದಂಥ ವಿವಾದಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಅಲ್ಲಿ ಕಾಲೇಜ್ನ ಆಡಳಿತ ಮಂಡಳಿಯವರು ಆದೇಶ ಕೊಟ್ಟಾದ ನಂತರನೂ ಕೂಡ ಹಿಜಾಬ್ ಅನ್ನ ಧರಿಸ್ಕೊಂಡು ಬರ್ತಾ ಇದ್ದಂಥ ವಿದ್ಯಾರ್ಥಿಗಳು ವಾದವನ್ನ ಮಾಡ್ತಾ ಇದ್ದಾರೆ. ಹೇಳುವ ಪ್ರಕಾರ ಹೈಕೋರ್ಟ್ ವರ್ಡಿಕ್ಟ್ ಬೇಸಿಕ್ಸ್ ಮೇಲೆ ಆಗಿರ್ತದೆ ನಾವು ತರ್ತಿರೋದು ಅಂತ ಹೇಳಿ. ಆದರೆ ಹೈಕೋರ್ಟ್ ವರ್ಡಿಕ್ಟ್ ಅಲ್ಲಿ ಎಲ್ಲಿ ಕೂಡ ಮೆನ್ಷನ್ ಮಾಡಲಿಲ್ಲ ಇದು ಡಿಗ್ರಿಗೆ ಅಪ್ಲೈ ಆಗ್ತದೆ ಈ ನಿಷೇಧ ಅಂತ ಹೇಳಿ. ನಮ್ಮ ಹತ್ರ ಇವನ್ ಅದರಲ್ಲಿ ಪ್ರೂಫ್ ಕೂಡ ಉಂಟು ಹೈಕೋರ್ಟ್ ವರ್ಡಿಕ್ಟ್ ಇದ್ದು. ಎಲ್ಲಿ ಕೂಡ ಹೇಳಿಲ್ಲ ಡಿಗ್ರಿಗೆ ಅಪ್ಲೈ ಆಗ್ತದೆ ಅಂತ ಹೇಳಿ. ಮತ್ತೆ ಎಲ್ಲಿ ಕೂಡ ಹೇಳಿಲ್ಲ ಮಧ್ಯದಲ್ಲಿ ಯೂನಿಫಾರ್ಮಿಟಿಯನ್ನು ಚೇಂಜ್ ಮಾಡಬೇಕಂತ ಹೇಳಿ. ಒಂದು ಕ್ಲಾಸಿಗೆ ಹೋಗಬೇಕು, ಇಲ್ಲದಿದ್ರೆ ಕ್ಯಾಂಪಸ್ಸಿನ ಹೊರಗೆ ಹೋಗ್ಬೇಕು, 5 ನಿಮಿಷ ಕೊಡ್ತೇನೆ ಅಂತ ಹೇಳಿ ಆವಾಗ ಕೂಡ ನಮಗೆ ಹಾಗೆ ಹೇಳ್ತಾರೆ. ನಮಗೆ ಎಷ್ಟೊಂದು ಹೇಳಿದ್ರೆ ಇವತ್ತು ಲೈಬ್ರರಿನ ಒಳಗೆ ಕಾಲಿಡ್ಲಿಕ್ಕೆ ಬಿಡಲಿಲ್ಲ, ತೆಗ್ದೇ ಒಳಗೆ ಹೋಗ್ಬೇಕು, ಕಾಲಿಡ್ಬೇಕು ಅಂತ ಹೇಳಿ. ನಮ್ಮ ಇವನ್ ಗ್ರೂಪ್ಗಳಲ್ಲಿ ಎಲ್ಲ ಮೆಸೇಜ್ ಎಲ್ಲ ಹೋಗ್ತಿದೆ ನೋಡಿ. VC ಹತ್ರ ಮಾತಾಡಬೇಕಾದ್ರೆ VC ಹೇಳ್ತಾರೆ ಏನಂತ ಹೇಳಿದ್ರೆ, ಹೌದಮ್ಮ ನಮಗೆ ಯಾವುದೇ ರೀತಿಯ ಉದ್ದೇಶ ಇಲ್ಲ ನಿಮ್ಮ ಹಿಜಾಬ್ ತೆಗೆಸುವಂಥದ್ದು, ಆದರೆ ಏನು ಮಾಡೋದು, ಇದು ಆರ್ಡರ್ ಆಗಿದೆ, ನೀವೊಂದು ಕ್ಲಾರಿಫಿಕೇಶನ್ ಲೆಟರ್ DC ಇಂದ ತನ್ನಿ, ಆದಮೇಲೆ ನಾವು ಅದೇ ಮರುದಿವಸವೇ ನಾವು ತುರ್ತು ಮೀಟಿಂಗ್ ಇಟ್ಟು ನಿಮ್ಗೆ ಏನು ಬೇಕಾದನ್ನು ಕೊಡ್ತೇವೆ ಅಂತ ಹೇಳಿ. ಆವಾಗ ಕಾಲೇಜಲ್ಲಿ ಅಟ್ರಾಸಿಟಿ ಎಲ್ಲ ಸ್ಟಾರ್ಟ್ ಆಗ್ತದೆ. ಕೆಲವರು ಕೇಸರಿ ಶಾಲ್ ಧರಿಸ್ಕೊಂಡು ಹೆದರಿಸುವಂಥದ್ದು, ಬ್ಯಾಕ್ ಬೈಟಿಂಗ್ ಮಾಡುವಂಥದ್ದು, ಕಮೆಂಟ್ ಮಾಡುವಂಥದ್ದು, ನಮ್ಮನ್ನು ಪ್ರೊವೋಕ್ ಮಾಡುವಂಥದ್ದು, ಕೇಸರಿ ಶಾಲ್ ಧರಿಸ್ಕೊಂಡು ಬನ್ನಿ, ನಾಳೆ ತಗೊಂಡು ಬನ್ನಿ ಅಂತ ಹೇಳುವಂಥದ್ದು. ಅಲ್ಲಿ ಇವನ್ ವಾಚ್ಮ್ಯಾನ್ಗಳನ್ನು ಕೂಡ ಹಿಂದೆ ನಮ್ಮನ್ನು ಓಡಿಸ್ಲಿಕ್ಕೆ ಬಿಡ್ತಾರೆ, ಅವರನ್ನು ಹೊರಗೆ ಕಳಿಸಿ ಬಿಡಿ ಅಂತ ಹೇಳಿ. ಅವ್ರು ವೆಯ್ಟ್ ಮಾಡ್ಲಿಕ್ಕೆ ಹೇಳಿದಾರಲ್ಲ, ಅವ್ರ ಮನೆಗೆ ಬರಬೇಕು, ವೆಯ್ಟ್ ಮಾಡ್ತೇವೆ. ಇದರೆಲ್ಲ ಹಿಂದೆ ಇರುವಂಥದ್ದು ABVP ಆಗಿರ್ತದೆ. ABVP ಒಂದು ಪಿತೂರಿ ಆಗಿರ್ತದೆ ಇದರ ಹಿಂದೆ ಇರುವಂಥದ್ದು. ಯಾಕಂತ ಹೇಳಿದರೆ ನಾವು ಯಾವುದೇ ಪ್ರೊಟೆಸ್ಟ್ ಮಾಡಲಿಕ್ಕೆ ಹೋಗಲಿಲ್ಲ, ನಾವು ಲೀಗಲ್ ಆಗಿ ಹೋಗಿರ್ತೇವೆ. ನಾವು ಬರ್ಬಾರ್ದು ಹಿಜಾಬ್ ಧರಿಸಿ ಅಂತ ಹೇಳಿ ಪ್ರೊಟೆಸ್ಟ್ ಮಾಡ್ತಿರುವಂಥದ್ದು ಅವರು. ಇವನ್ ಗ್ರೂಪ್ಗಳಲ್ಲಿ ಎಲ್ಲ ಮೆಸೇಜ್ ಎಲ್ಲ ಹೋಗ್ತಿದೆ ನೋಡಿ, ಕೇಸರಿ ಶಾಲ್ ಧರಿಸ್ಕೊಂಡು ಬನ್ನಿ, ನಾಳೆ ತಗೊಂಡು ಬನ್ನಿ ಅಂತ ಹೇಳುವಂಥದ್ದು. ಆದಮೇಲೆ ನಾವು ಕೇಸರಿ ಧರಿಸಿದ ಇದು ಸಣ್ಣ ಟೀಸರ್, ನಿಮಗೆ ಇನ್ನು ಫಿಲ್ಮ್ ದೊಡ್ಡ ಮಟ್ಟಿಗೆ ಹೇಳಲಿಕ್ಕೆ ಅಂತ ಎಚ್ಚರಿಕೆ ನೀಡುವಂಥದ್ದು. ಆದಮೇಲೆ ನಾವು ನೋಡ್ತೇವೆ ಅಂತ ಹೇಳಿ ಆಗಲೇ ಡಿಲೀಟ್ ಮಾಡಿರುವಂಥದ್ದು. ಯಾಕಂತ ಹೇಳಿ ಕರ್ನಾಟಕ ರಾಜ್ಯದಂತ ಆಗಿರುವಂಥ ಹಿಜಾಬ್ ಇಶ್ಯೂಗೂ ನಮ್ಮ ಕಾಲೇಜಿಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಇದು ಇವರ ಪ್ರೆಷರಿಗಾಗಿರ್ತದೆ ಆಗ್ತಿರುವಂಥದ್ದು. ನೀವು ಕೋಣಾಜೆ ನೋಡ್ಬೋದು, ಕೋಣಾಜೆ ಅಲ್ಲ ಮೇನ್ ಯೂನಿವರ್ಸಿಟಿ, ಅಲ್ಲಿ ಹಿಜಾಬ್ ಧರಿಸ್ತಾ ಇದ್ದಾರೆ. ಆದರೆ ಮಂಗಳೂರು ವಿಶ್ವವಿದ್ಯಾಲಯ ಒಂದು ಸಣ್ಣ ಭಾಗವಾದಂತಹ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯ ಕಾಲೇಜಲ್ಲಿ ಯಾಕೆ ಈ ರೀತಿ ಫೋರ್ಸ್ಫುಲ್ ಆಗಿ ಹೇರ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಅದೇ ನಮಗೆ ಗೊತ್ತಾಗ್ಲಿಲ್ಲ. ನಮ್ಮ ಒಂದು ವಿದ್ಯಾಭ್ಯಾಸವನ್ನು ವಂಚನೆ ಮಾಡಲಿಕ್ಕೋಸ್ಕರ ಕುಂಠಿತಗೊಳಿಸಬೇಕಾಗಿ ಇರುವಂತಹ ಉದ್ದೇಶವ ಅಂತ ನನಗೆ ಕೇಳಿಕಿರುವ ಪ್ರಶ್ನೆ. ನಾವು ಯಾರಿಗೂ ಅನ್ಯಾಯ ಮಾಡ್ಲಿಕ್ಕೆ ಹೋಗಲಿಲ್ಲ, ಇಲ್ಲಿವರೆಗೆ ಯಾವುದೇ ಗಲಭೆ ಕೂಡ ಆಗಲಿಲ್ಲ ನಮ್ಮ ವಿಶ್ವವಿದ್ಯಾಲಯ ಕಾಲೇಜ್. ಹೇಳಿದ್ನಲ್ಲ, ಮಾರ್ಚ್ 15ಕ್ಕೆ ವರ್ಡಿಕ್ಟ್ ಬಂದರೆ ಮೇ 7ರವರೆಗೆ ನಾವು ಪರೀಕ್ಷೆ ಬರೆದಿದ್ದೇವೆ. ಮಾರ್ಚ್ 15ಕ್ಕೆ ಬಂದರೆ ಏಪ್ರಿಲಲ್ಲಿ ಎಕ್ಸಾಮ್ ಬರ್ದಿದ್ದೇವೆ, ಮೇಯಲ್ಲಿ ಕೂಡ ಎಕ್ಸಾಮ್ ಬರ್ದಿದ್ದೇವೆ. ವಿದ್ ಹಿಜಾಬ್ ಆಗಿರ್ತದೆ ನಾವು ಎಕ್ಸಾಮ್ ಬರ್ದಿರುವಂಥದ್ದು. ಅಲ್ಲಿವರೆಗೆ ಆಡಳಿತ ಮಂಡಳಿಯವರು ಜೀವಂತವಾಗಿರಲಿಲ್ವಾ? ಅಲ್ಲಿಯವರೆಗೆ ಅವರ ಹಿಜಾಬ್ ಎಂಬುದು ವಿವಾದವೇ ಆಗಿರಲಿಲ್ವಾ? ನಾವು ಈ ದೇಶದ ಪ್ರಜೆಗಳಿಗೆ ಕೇಳೋದು, ನಾವು ಈ ದೇಶದ ಪೌರ ಅಲ್ವಾ? ನಮಗೆ ಎಜುಕೇಶನ್ ಪಡಿಬೇಕಂತ ಹಕ್ಕಿಲ್ವಾ? ನಮ್ಮ ಸಂವಿಧಾನದ ಹಕ್ಕನ್ನು ನಾವು ಕೇಳ್ತಿರುವಂಥದ್ದು. ನಮ್ಮ ಹಠ ಅಲ್ಲ, ಇದು ನಮ್ಮ ಹೋರಾಟ. ನಮ್ಮ ಹಕ್ಕನ್ನು ನಮಗೆ ಕೊಡಿ, ನಾವು ಕಲಿತೇವೆ, ನಮ್ಮ ವಿದ್ಯೆಯನ್ನು ಕಲಿತೇವೆ, ಶಿರವಸ್ತ್ರದೊಂದಿಗೆ ಕಲಿತೇವೆ, ಮನವಿ ಮಾಡ್ತಿದ್ದೇವೆ ನಾವು.